ಇನ್ನು ಶಾಸಕ ಇಕ್ಬಾಲ್ ಹುಸೇನ್ಗೆ ನಾಳೆ ಬೈಪಾಸ್ ಸರ್ಜರಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ವೈದ್ಯರು. ಹಾರ್ಟ್ ಅಟ್ಯಾಕ್ ಅಲ್ಲ, ರಕ್ತನಾಳಗಳು ಬ್ಲಾಕ್ ಆಗಿದೆ. ವೈದ್ಯರು ಮಾತನಾಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಅಲ್ಲ, ರಕ್ತನಾಳಗಳು ಬ್ಲಾಕ್ ಆಗಿದೆ. 2 ದಿನಗಳ ಹಿಂದೆ ಎದೆನೋವು ಅಂತ ಬಂದಿದ್ರು. ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇರೋದು ಪತ್ತೆಯಾಗಿದೆ. ಸರ್ಜರಿ ಬಳಿಕ 10 ದಿನ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾರೆ. ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ಡಾಕ್ಟರ್ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಅಂತೂ ಏನೂ ಆಗಿಲ್ಲ, ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ ಅಷ್ಟೇ. 2 ದಿನದ ಹಿಂದೆ ನೋವು ಅಂತ ಆಸ್ಪತ್ರೆಗೆ ಬಂದಿದ್ರು. ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗಿದೆ. ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇರೋದು ಪತ್ತೆಯಾಗಿದೆ ರಕ್ತನಾಳಗಳಲ್ಲಿ. ಹಾಗಾಗಿ ನಾಳೆ ಸರ್ಜರಿ ಮಾಡುವಂಥ ಪ್ಲಾನ್ ಕೂಡ ಇಟ್ಕೊಂಡಿದ್ದೀವಿ. ಸರ್ಜರಿ ಆದ ನಂತರದಲ್ಲಿ 10 ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ತಾರೆ ಅಂತ ವೈದ್ಯರು ಮಾತನಾಡಿದ್ದಾರೆ. ಆಂಜಿಯೋಗ್ರಾಮ್ ಮಾಡಿದಾಗ ಒಂದು ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕರೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಪ್ಲಾನ್ ಆಗ್ತಾ ಇದ್ದೀವಿ. ಸೊ ಮೇ ಬಿ ಇನ್ another 2-3 days he will require a bypass surgery and it will be done. And he is quite stable. He is comfortable in the hospital under medications. ಅಷ್ಟೇ. ಏನು ಹಾರ್ಟ್ ಅಟ್ಯಾಕ್ ಏನೂ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ವಾರ್ನಿಂಗ್ ಇತ್ತು. ದಟ್ ಇಟ್ ಸೆಲ್ಫ್ ಹಸ್ ಬೀನ್ ಪ್ರಿವೆಂಟೆಡ್. ಅದು ಪ್ರಿವೆಂಟ್ ಮಾಡಿ ಆಂಜಿಯೋಗ್ರಾಮ್ ಮಾಡಿರೋದು. ಅದರಿಂದ his muscles are not damaged at all. He is very fine. 1 ವಾರ ಆಗುತ್ತೆ. ಇನ್ನೇನು 3-4 days ಅಲ್ಲಿ we will plan his surgery. After that maybe another 1 week or 10 days he will be resting. So surgery ಅವಶ್ಯಕತೆ ಇದೆ. ಸರ್ಜರಿ ಅವಶ್ಯಕತೆ. ಆಂಜಿಯೋಗ್ರಾಮ್ ಮಾಡಿದಾಗ ಒಂದು ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಕಂಡು ಬಂದಿದೆ. ಅದಕ್ಕೋಸ್ಕರ ವೈದ್ಯರು ಕೂಡ ಮಾತನಾಡ್ತಾ ಇದ್ರು, ಕೇಳಿಸ್ಕೊಂಡ್ವಿ. ನೋವು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಆಂಜಿಯೋಗ್ರಾಮ್ ಮಾಡಿದಾಗ ಗೊತ್ತಾಗಿದೆ ಹಾರ್ಟ್ ಅಟ್ಯಾಕ್ ಅಂತ ಏನೂ ಇಲ್ಲ, ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ, ಸರ್ಜರಿನ ಮಾಡಬೇಕಾಗುತ್ತೆ, ಸರ್ಜರಿ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ 10 ದಿನಗಳ ಕಾಲ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ ಸಂಪೂರ್ಣವಾಗಿ ಅಂತ ಮಾತನಾಡ್ತಾ ಇದ್ರು. ನಾರ್ಮಲ್ ಆಗಿ ಬಂದಿದ್ದಾರೆ. ಏನು ಯಾವುದೇ ರೀತಿಯ ಗಾಬರಿ ಪಡುವಂಥ ವಿಚಾರ ಏನೂ ಅಲ್ಲ, ಸಮಸ್ಯೆ ಕೂಡ ಏನೂ ಇಲ್ಲ, ಆರೋಗ್ಯವಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ ಕೂಡ ಆ ವೈದ್ಯರು ಮಾತನಾಡಿಸಿದ್ರು. ವೈದೇಹಿ ಆಸ್ಪತ್ರೆ ನಮ್ಮ ಸ್ನೇಹಿತ ನಮ್ಮ ಶಾಸಕ ಇಕ್ಬಾಲ್ ಹುಸೇನ್ ಅವರು ಸ್ವಲ್ಪ ನೆನ್ನೆ ಚೆಸ್ಟ್ ಪೇನ್ ಬಂದಿದೆ. ಡಾಕ್ಟ್ರೆಲ್ಲ ಚೆಕ್ ಮಾಡಿದ್ದಾರೆ, ಆರೋಗ್ಯವಾಗಿದ್ದಾರೆ. ಗಾಬರಿ ಯಾರು ಪಡ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ವೀಕೆಂಡ್ ಆದಮೇಲೆ ತಿರ್ಗಾ ಇದಕ್ಕೆ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಹೋಗಿ ಫುಲ್ ಎಲ್ಲ ತರೋ ಚೆಕಪ್ ಮಾಡೋಕ್ಕೆ ಹೇಳಿದ್ದೀವಿ. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಜವಳಿ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ನಥಿಂಗ್ ಟು ವರಿ, ಚೆನ್ನಾಗಿದ್ದಾನೆ. ಸ್ವಲ್ಪ ಎಡಗೈ ಸ್ವಲ್ಪ ಸೆಳ್ತಾ ಬಂತು, ಮುನ್ನೆಚ್ಚರಿಕೆಯಾಗಿ ತಕ್ಷಣ ಬಂದು ಹಾಸ್ಪಿಟ್ಲಿಗೆ ಸೇರಿದ್ದಾರೆ. ಈಸ್ ಓಕೆ, ನೋ ಪ್ರಾಬ್ಲಮ್, ಗಟ್ಟಿ ಮುಟ್ಟಿಯಾಗಿದ್ದಾನೆ. ಸೊ ಯಾರು ಗಾಬರಿ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫೋಟೋಸ್ ಎಲ್ಲ ನಿಮಗೆ ರಿಲೀಸ್ ಆಗ್ತದೆ. ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ ಅವ್ರು ಅವ್ನಿಗೆ ಒಳ್ಳೇದಕ್ಕೆ ಏನಾಗಬೇಕು ಎಲ್ಲ ಮಾಡ್ತಾರೆ. ಶುಕ್ರವಾರ ಶನಿವಾರದ ಮೇಲೆ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹೋಗಿ ವಿಲ್ಟೇಕ್ ನಾನೇ ಮಾತಾಡಿದ್ದೀನಿ, ಡಾಕ್ಟರ್ಸ್ಗೆಲ್ಲ ಮಾತಾಡಿದ್ದೀನಿ. ವಿರೋಧ ಪಾರ್ಟಿಗಳಿರೋದೇ ಟೀಕೆ ಮಾಡೋಕ್ಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡ್ತಾ ಇದ್ರು. ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸದ್ಯಕ್ಕೆ ವೈದ್ಯರು ಏನೇನು ಮಾಡಬೇಕೋ ಎಲ್ಲವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ಫೋರ್ಟಿಸ್ ಆಸ್ಪತ್ರೆಗೂ ಕೂಡ ಹೋಗಲಿಕ್ಕೆ ನಾನು ಹೇಳಿದ್ದೀನಿ. ವೈದ್ಯರ ಹತ್ರ ಈಗಾಗಲೇ ಕೂಡ ಮಾತನಾಡಿದ್ದೀನಿ. ಗುರುವಾರ ಅಥವಾ ಶುಕ್ರವಾರ ಆಸ್ಪತ್ರೆಗೆ ಹೋಗಿ ಹೆಚ್ಚಿನ ತನಿಖೆಯನ್ನು ಕೂಡ ಅಲ್ಲಿ ಮಾಡಿಸೋದಕ್ಕೆ ನಾನು ವ್ಯವಸ್ಥೆ ಕೂಡ ಹೇಳಿದ್ದೀನಿ, ಸಲಹೆ ಕೂಡ ಕೊಟ್ಟಿದ್ದೀನಿ ಅಂತ ಮಾತನಾಡಿದ್ರು. ಯಾರೂ ಗಾಬರಿ ಆಗಬೇಡಿ, ಗಾಬರಿ ಆಗುವಂಥ ವಿಚಾರ ಏನೂ ಇಲ್ಲ, ಆರೋಗ್ಯವಾಗಿದ್ದಾರೆ, ಗಟ್ಟಿಮುಟ್ಟಾಗಿದ್ದಾರೆ ಇಕ್ಬಾಲ್ ಹುಸೇನ್ ಅಂತ ಕೂಡ ಇನ್ನು ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿರುವಂಥ ವಿಚಾರ ಇದು. ವೈದ್ಯರು ಕೂಡ ಮಾತನಾಡ್ತಾ ಇದ್ರು. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ವಿಸಿಟ್ ಮಾಡಿ ಅವರು ಆರೋಗ್ಯ ವಿಚಾರಿಸಿದ ನಂತರದಲ್ಲಿ ಮಾಧ್ಯಮದವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸಮಸ್ಯೆಗಳಂತೂ ಇಲ್ಲ. ಏನು ಎಡಭಾಗದಂದರೆ ಎಡಗೈ ಭಾಗದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇರಬಹುದೇನೋ, ರಕ್ತನಾಳಗಳು ಬ್ಲಾಕ್ ಆಗಿರೋದ್ರಿಂದ ಎಚ್ಚೆತ್ತುಕೊಂಡು ಬೇಗ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿ ಈಗ ವೈದ್ಯರು ಕೂಡ ಏನು ಕ್ರಮ ತೆಗೆದುಕೊಳ್ಬೇಕು, ಸರ್ಜರಿ ಏನು ಪ್ಲಾನ್ ಮಾಡಬೇಕು ಮಾಡ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ.